ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನಿಸ್ಸಿ ಯೂಟ್ಯೂಬ್ ಚಾನಲ್. ಅದೇ ತಾನೆ, ಅದೇ ಕಾರಲ್ಲಿ ಇವತ್ತಿನ ದಿನ ಬ್ಲ್ಯಾಕ್ ಡೇ. ವಿ ಶುಡ್ ಸೆಲೆಬ್ರೇಟ್ ಬ್ಲ್ಯಾಕ್ ಡೇ. ಬಟ್ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಪ್ರಯುಕ್ತ ಡೇ ಅಂಡ್ ಬ್ಲ್ಯಾಕ್ ಡೇ ಎರಡು ವಿಡಿಯೋ ಮಾಡೋಣ. ಒಪಿನಿಯನ್ ಕೇಳೋಣ. ಚಂದನ್, ಏನಂತೀಯ? ಇವತ್ತು ಫ್ರೈಡೇ ಅಲ್ಲ, ಲವ್ ಡೇ. ನಾನು ಬ್ಲ್ಯಾಕ್ ಅಲ್ಲ, ರೆಡ್ ಅಲ್ಲ, ಮತ್ತೆ ಬ್ರೌನಿ. ನೀನು ಬ್ರೌನಿ. ಏನ್ ಲವ್ ಡೇಕ್ಕೆ ಇದು ಸಾರಿ ಲವ್ ಡೇ ಸ್ಪೆಷಲ್ ಏನಿಲ್ಲ, ರೆಡ್ ಡೇ ಬ್ಲ್ಯಾಕ್ ಡೇ. ಇಲ್ಲಿ ವೋಟಿಂಗ್ ನಡೆಸ್ತೀನಿ ಇವತ್ತು ನಮ್ಮ ಕಾಲೇಜಲ್ಲಿ. ರೆಡ್ಡಾ ಬ್ಲ್ಯಾಕಾ? ಈಗ ಏನು ಗೊತ್ತಾ, ಇದ್ರಲ್ಲಿ ವೋಟಿಂಗ್ ಮಾಡಬೇಕು. ಅವನ ಜೊತೆ ನೀವು ಯಾವುದು ಗ್ರೇಡ್ ಆಗ್ತೀಯ ಅದು ಹಾಕೋದು. ಎರಡು ಹಾಕೋದಲ್ಲ, ಇದಕ್ಕೂ ನಾನು ಬೇಕು, ಇದ್ರೂ ಬೇಕು ನನಗೆ. ಒಂದು ಹಾಕ್ಬೇಕು. ರೆಡ್ಡೆ ಹಾಕಿದ್ರೆ ಅವ್ರು ಕಂಪ್ಲೀಟ್ ಅಂತ ಅರ್ಥ. ಹೌದು ಸರ್, ಒಪ್ಕೊಂಡವನೆ. ಇನ್ನೋಸೆಂಟ್ ಗಾಯ್. ನನಗೆ ಇದ್ರು ಬೇಕು ಸರ್, ಇದ್ರು ಬೇಕು ಸರ್. ಇರೋದೇ ಒಂದು ಎರಡು ಹಾಕ್ತೇವೆ ಸರ್, ಇಲ್ಲಾಂದ್ರೆ ಸರಿ ಎರಡು ಹಾಕ್ತೀವಿ. ಇದನ್ನ ಎರಡರಲ್ಲಿ ಒಂದು ಹಾಕುವ. ತಡಿ ಹಾಕಕ್ ಮುಂಚೆ ಯೋಚನೆ ಮಾಡ್ಬೇಕು. ನೀನು ಯಾವ್ದು ಹಾಕಿ ಅದ್ರ ಮೇಲೆ ಕ್ವಶನ್ ಕೇಳ್ತೀನಿ. ನೀನು ಯಾವ್ದು ಮೇಲೆ ಹಾಕಿ ಅದ್ರ ಮೇಲೆ ಕ್ವಶನ್ ಕೇಳಿಲ್ಲ. ರೆಡ್ಡೆ ಹಾಕಿದ್ರೆ ಯಾಕಂದ್ರೆ ನೀನು ಎರಡು ಹಾಕ್ತಾರೆ ಅದಕ್ಕೆ. ಬ್ಲ್ಯಾಕ್ ಟೈಪ್ ಅಲ್ವಾ? ಸರಿ, ಈಸಿ ಕ್ವಶನ್ ಕೇಳ್ತೀನಿ. ಬ್ಲ್ಯಾಕ್ ಟೈಪ್ ಅಷ್ಟೇ. ಕ್ಲಾಪ್ ಸಾಕೋ. Hey, Reshma, come here. Here, two options. This, if you choose, which I will ask question about that. I don't know, but I know the day name. That's all. If you ask me, yeah, I can answer maybe by using my knowledge. Okay. Ask her. When was happened Black Day? But because of the soldiers died, we got this. ಇವಳಿಗೆ ಕನ್ನಡ ಬರಲ್ಲ, ಬಟ್ ಆದ್ರೂ ಕನ್ನಡ ಕಲಿತವಳೆ. ನಾನು ಕಲ್ತ್ಕೊತಾ ಇದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. Take my me also because I will start speaking in Kannada. You also have YouTube channel, right? No, my sisters will stop now. ಸುಮ್ಮನೆ we did that. That do not eat hairstyle choice, no. ಅಪ್ಪಟ ಇಂಗ್ಲೀಷ್ ಮಾತಾಡಿದ್ರೆ ಅಪ್ಪಟ ಇಂಗ್ಲಿಷ್ ಮೀನ್ಸ್ ಪ್ಯೂರ್ ಇಂಗ್ಲಿಷ್. ಅಯ್ಯೋ, ಕಮ್ಮಿಯಾ ದಟ್ಟಿಯಾ Solli! Hey, old man. What's going on here? What's wrong with you? Hey, come on, man. Come on. ಲವ್ ಡೇ. ಮೊದಲು ಸರಿಯಾಗಿ ಮಾತಾಡೋದು ಕಲೆ. ಲವ್ ಡೇ ಈಗ ರೆಡ್ಡು ಬ್ಲ್ಯಾಕ್, ರೆಡ್ ಅಂಡ್ ಬ್ಲ್ಯಾಕ್ ಎರಡರಲ್ಲಿ ಯಾವ್ದು ಹಾಕ್ತೀಯಾ? ನಾನು ಅದಕ್ಕೆ ಕಮ್ಮಿ ಕಟ್ತೀನಿ. ಎರಡಕ್ಕೂ ಅದು ಆಗ್ತದೆ. ಮಾತ್ರ ನಿಜ, ಓಕೆನಾ? black. ಇಟ್ಬಿಟ್ಟು Black, question answer. ಓಕೆ, ನಾನು ಕ್ವಶನ್ ಕೇಳೋದಕ್ಕೆ ಆನ್ಸರ್ ಹೇಳ್ಬೇಕು, ಓಕೆನಾ? ತಡಿಯೋ. ಯಾವಾಗ ಆಯ್ತು ಅದು ಗೊತ್ತು? ಯಾವ ಇಯರು? 2011 ಅಂತ. ಇಲ್ಲಿಗೆ ಹೋದೆ? 2019. ಇದನ್ನೆಂತ ಹಾಕಲ್ಲ, ಯಾಕಂದ್ರೆ ನೀನು ರೋಸ್ಟ್ ಮಾಡ್ಬೇಕು. ವಿದ್ಯಾ, ಇದರಲ್ಲಿ ಒಂದು ನಿಮಿಷ ಹೇಳೋದು ಕೇಳೋ. ನಿಮಿಷ ತಡಿ, ನಾನೇ ಮಾಡಿರೋದು. ಇವತ್ತೇನು ಸ್ಪೆಷಲು?
ಬ್ಲ್ಯಾಕ್ ಡೇ ಒಂದು ವ್ಯಾಲೆಂಟೈನ್ಸ್ ಓಕೆ ಓಕೆ ಇವೆರಡರಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀವಿ ಹೇಳು. ಇದ್ಯಾರೋ ಎರಡು ನನ್ನ ಬಿಟ್ಟು ಸರಿ ಬಾಯ್ಲಿ ಕ್ವಶನ್ ಕೇಳ್ತಿದ್ದೀನಿ. ಹಾಕು ನೋಡೋಣ ಬ್ಲಾಕ್ ನಿಮಿಷ ಹಾಕಿ ಇವಾಗ ಬ್ಲಾಕ್ ಮಚ್ಚ ಬ್ಲ್ಯಾಕ್ ಡೇಕ್ ಹಾಕೋನೆ. ನಾನು ಏಂಜಲ್ ಅನಿಲ್ ಕ್ವಶನ್ ಕೇಳ್ತೀನಿ. ಅನಿಲ್ ನೀನ್ ಬೇಡ ನೀನ್ ವೇಸ್ಟ್ ಪಡಿ ಬೇಡ, ನೀನ್ ಹಾಕ್ಬೇಡ ನೀನು. ಹಾಕಾಯ್ತು ಬ್ರೋ. ಸರಿ ಇಬ್ರಿಗೂ ಸೇರ್ ಎರಡಕ್ಕೂ ಆಗ್ತಿದ್ಯಾ? ಐ ಆಮ್ ಬೋತ್ 50-50. ಹಾಗಾದ್ರೆ ಒಂದೇ match. ಅಣ್ಣ ಲವರ್ ಬಾಯ್ ಕುತ್ಕೊಂಡವನೆ ಪಪ್ಪನೆ ಇನ್ನಸೆಂಟು ಮಚ್ಚ ಅನಿಲ್ ಏಂಜಲ್ ಅನಿಲ್ ಬ್ಲಾಕ್ ಡೇ ಅದು ಬ್ಲಾಕ್ Okay, I should ask one question. ಎಲ್ಲಿ ನಡೀತು ಪುಲ್ವಾಮಾದಲ್ಲಿ? ಎಲ್ಲಿ ನಡೀತು? ಅದೇ ಪುಲ್ವಾಮಾದಲ್ಲಿ ಪುಲ್ವಾಮಾದಲ್ಲಿ ನೋಡಲ್ಲಿ. ಏ ಏನ್ರ ಏನಾದ್ರೂ ಪರ್ಟಿಕ್ಯುಲರ್ ನೋಡಲ್ಲ ನಡೀತಾ? ನಮ್ಮ ಹುಡುಗರನ್ನ ಕೇಳಿದ್ರೆ ಇಂಥ ಆನ್ಸರ್ ಹೇಳ್ತಾರಲ್ಲ ನಮ್ಗೆ. ವ್ಯಾಲೆಂಟೈನ್ಸ್ ದಿವಸ ಕಾಲೇಜು ಎಂಟಿ ಎಲ್ಲ ಪಾರ್ಕಲ್ಲಿ ಇರ್ತಾರೆ ನೋಡಿ, ಯಾರು ಇಲ್ಲ ಅಲ್ಲಿ, ಮಕ್ಕಳು ಮಾತ್ರ ಇದ್ದಾರೆ. ಇಷ್ಟೊಂದು ಕಾಣಿಸ್ತಾವ್ರಿ ಇವರಲ್ಲ. ಯಾರೋ ಇವರಲ್ಲ ಇವರೆಲ್ಲ ಕಾಣಿಸ್ತವ್ರು ಅಂದ್ರೆ ಇವರೆಲ್ಲ ಸಿಂಗಲ್ಸ್ ಅಂತ ಅರ್ಥನ? ಅಂದ್ರೆ ಇನ್ಕ್ಲೂಡಿಂಗ್ ನೀನು. ಎಸ್, ಸಿಂಗಲ್ಸ್ ಎಲ್ಲ ಕಾಲೇಜಿಗೆ ಬಂದವ್ರೆ, ಮಿಂಗಲ್ ಆದವರೆಲ್ಲ ಕಾಲೇಜಿಗೆ ಬಂದಿಲ್ಲ. ಈಗ ಗೊತ್ತಾಯ್ತು. ಇವಾಗ ಸ್ವಲ್ಪ ಕಾಲೇಜ್ ಖಾಲಿ ಅಲ್ವಾ? ನಮ್ಮ ವರುಣಿಗೆ ಹುಡುಗಿ ಸಿಗ್ನಿಲ್ಲ, ಅದೇ ಬೇಜಾರು. ನೋಡಿ ಇದನ್ನ ಈಗ ನಮ್ಮ ರವೀಶು ಬ್ಲ್ಯಾಕ್ ಡೇ ಟಿಕ್ ಮಾಡಿದ್ದಾನೆ, ಯಾಕಂದ್ರೆ ಸಿಂಗಲ್ ಇದ್ದಾನೆ ಅದಕ್ಕೆ. ಅಲ್ಲ ಆಮೇಲೆ ಸಿಂಗಲ್ ಕಮಿಟ್ ಆದ್ರೆ ನೀನು ರೋಸ್ ಡೇಗೆ ಹಾಕ್ತೀಯಾ? ರೆಡ್ ಡೇಗೆ ಹಾಕ್ತೀನಿ. ರೆಡ್ಡಿಗೆ ಕಮಿಟ್ ಆದ್ಮೇಲೆ ತಗೊಂಡ್ ಬಾ ಹಾಕ್ತೀನಿ. ಓಕೆ ಮಚ್ಚ, ಇವತ್ತಿಗೆ ಏನು ಬರ್ದಿದ್ಯಾ? ಇವತ್ತಾ ಏನು ಕವನ ಏನು? ಅವಳ ಕೈ ಹಿಡಿದು ಮುದ್ದಾಡುವ ಅದೃಷ್ಟವಂತನು ನಾನೇ, ಆದರೆ ಅವಳ ಕೈ ಹಿಡಿದು ಕೊನೆವರೆಗೂ ಜೊತೆ ಇರಲಾರದ ದುರಾದೃಷ್ಟವಂತನೂ ನಾನೇ. ಅಷ್ಟೇ. ಯಾರೋ ಬ್ಲ್ಯಾಕ್ ಅಲ್ಲ ರೆಡ್ ಅಲ್ಲ. ಇದಕ್ಕೋಸ್ಕರ ರೀಸನ್ ಕೊಟ್ಟ ಅವಾಗ ನಮ್ಮ ವ್ಯೂವರ್ಸ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಇವನು ಡೈಲಿ ಒಂದೊಂದು ಲೈನು ನನ್ನ ಲಾಗ್ ಮಾಡೋ ಟೈಮಲ್ಲಿ ಲೈನು, ಬಿಕಾಸ್ ಹೀ ಈಸ್ ರೈಟ್, ದಟ್ಸ್ ವೈ ಪ್ರಮೋಷನ್. ಗೈಸ್ ನೋಡಿ ಎಷ್ಟು 3, 4, 8 ಓಟು ಇದಕ್ಕೆ ಬ್ಲ್ಯಾಕ್ ಡೇಗೆ, 3 ಓಟು ರೆಡ್ ಡೇಗೆ. ಫೈನಲಿ ವಿನ್ ಬ್ಲ್ಯಾಕ್ ಡೇ. ಗೈಸ್ ಏನು ಗೊತ್ತಾ, ನಾವು ಮಾಡಿರೋ ಸರ್ವೆಯಲ್ಲಿ ಬ್ಲ್ಯಾಕ್ ಡೇ ವಿನ್ ಆಯಿತು. ಇವತ್ತಿನ ದಿನ ನನ್ನ ವ್ಯೂವರ್ಸಿಗೆ ನಾನು ಪುಲ್ವಾಮಾ ದಾಳಿ ಬ್ಲ್ಯಾಕ್ ಡೇ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಇದೆಲ್ಲರಿಗೂ ಕಾಮನಾಗಿ ಗೊತ್ತಿರುತ್ತೆ, ಬಟ್ ಒಂದು ಸತಿ ರಿಮೆಂಬರ್ ಮಾಡೋಣ ಅಂತ ಅಷ್ಟೇ. ಇಲ್ಲ ನನ್ನ ವ್ಯೂವರ್ಸಿಗೆ ಏನಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ 2019 ಫೆಬ್ರವರಿ 14 ಈ ಘಟನೆ ನಡೀತು. ಜಮ್ಮು ಕಾಶ್ಮೀರದಲ್ಲಿ ಆ ಟೈಮಲ್ಲಿ ತುಂಬ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದ್ದಿದ್ದರಿಂದ, ಈಗಲೂ ಇದೆ, ಆಗಲೂ ಇತ್ತು. CRPF ಅಲ್ಲಿ ವರ್ಕ್ ಮಾಡ್ತಾಯಿತ್ತು, ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ. ಈ ಟೈಮಲ್ಲಿ ಜಮ್ಮುವಿಂದ ಶ್ರೀನಗರಿಂದ ಜಮ್ಮುಗೆ CRPF ಸೇಫ್ಟಿ ಆ್ಯಂಡ್ ಮೇಂಟೆನೆನ್ಸಿಗೋಸ್ಕರ ಮೂವ್ ಆಗ್ತಾ ಇರ್ತಿತ್ತು. ಆ್ಯಸ್ ಯೂಶ್ವಲ್ ಫೆಬ್ರವರಿ 14 ಆವತ್ತು ಹಾಗೆ ಮೂವ್ ಆಗ್ತಾ ಇರೋ ಟೈಮಲ್ಲಿ ಅದಿಲ್ ಅಹಮದ್ ಅನ್ನೋ ಟೆರರಿಸ್ಟು 350 kg ಎಕ್ಸ್ಪ್ಲೋಸಿವ್ನ ಇರೋವಂಥ ವೆಹಿಕಲ್ನ CRPFನ 5th ಗಾಡಿಗೆ ಕೊಲ್ಯೂಷನ್ ಮಾಡ್ತಾನೆ. ಇದರಿಂದ 44 CRPFs ಅವತ್ತಿನ ದಿನ ಡೆತ್ ಆಗ್ತಾರೆ. ಇದೆಲ್ಲರಿಗೂ ಗೊತ್ತಿರೋದೆ, ಬಟ್ ಇದರಲ್ಲಿ ತುಂಬ ಯಂಗ್ ಹುಡುಗರು ಅನ್ನೋಕ್ಕಿಂತ ನಾವು ಇಂಡಿಯಾದಲ್ಲಿ ಜಾಸ್ತಿ ನೋಡೋದು ಪುವರ್ ಪೀಪಲ್ಸೇ ಜಾಸ್ತಿ ಇಂಡಿಯನ್ ಆರ್ಮಿ ಹೋಗೋದು. ಬಿಕಾಸ್ ಅಲ್ಲಿ ಕರಪ್ಷನ್ ಅನ್ನೋದೇ ಇಲ್ಲ, ಯಾವುದೇ ರೀತಿ ಕರಪ್ಷನ್ ಇಲ್ಲದೇ ಇರೋಂಥ ಪ್ಲೇಸ್ ಅಂದರೆ ವರ್ಕ್ ಹ್ಯಾಪನ್ಸ್ ಆಗೋದು, ನೀಟಾಗಿ ಪ್ರೊಸೀಜರ್ ನಡೆಯೋದು ಅಂದರೆ ಅದು ಆರ್ಮಿ ಮಾತ್ರ.
ಅಂದರೆ ನಾವು ನೋಡಿರೋ ಪ್ರಕಾರ ನಾವು ಇಂಡಿಯಾ ನ್ಯೂಸಲ್ಲಿ ಅಲ್ಲಿ ಕರಪ್ಷನ್ ಆಯಿತು, ಇಲ್ಲಿ ಕರಪ್ಷನ್ ಆಯಿತು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇದರಲ್ಲೊಂದು ಆಗಿಲ್ಲ, ಇದೊಂದು ಬಿಟ್ಟರೆ. ಯಾಕೆ ಅಂದರೆ ಯಾರು ಇದರಲ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಆಫ್ ಅಲ್ಲಿ ಹೋಗಿ ಯಾಕೋಸ್ಕರ ನಾವು ಫ್ಯಾಮಿಲಿ ಬಿಟ್ಟು ಇರಬೇಕು, ಈ ಥರ ಇದಕ್ಕೋಸ್ಕರ ಅಲ್ಲಿ ಹೋಗಿ ಯಾರು ವರ್ಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಅದರಲ್ಲೂ ಕೆಲವು ಬೆರಳೆಣಿಕೆಯಷ್ಟು ಹುಡುಗರು ಮಾತ್ರ ಅವ್ರು ತುಂಬ ಕಷ್ಟಪಟ್ಟು ಆರ್ಮಿಗೆ ಸೆಲೆಕ್ಟ್ ಆಗಿ ಅಲ್ಲಿ ಹೋಗಿ ವರ್ಕ್ ಮಾಡ್ತಾ ಇರ್ತಾರೆ ನಮಗೋಸ್ಕರ. ಅದಕ್ಕೋಸ್ಕರನಾದರೂ ನಾವು ಪ್ರತಿಯೊಬ್ಬ ಸೈನಿಕರು ರೆಸ್ಪೆಕ್ಟ್ ಮಾಡೋಣ. ಸೈನಿಕರು ವಿಷಯ ಅಂತ ಬಂದಾಗ ನಾವು ಅವ್ರ ಪರವಾಗಿ ನಿಂತ್ಕೊಳ್ಳೋಣ, ಸೈನಿಕರ ಪರವಾಗಿ. ಇವತ್ತಿನ ಬ್ಲಾಗಲ್ಲಿ ಅವ್ರನ್ನ ರಿಮೆಂಬರ್ ಮಾಡ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಈ ಬ್ಲಾಗಲ್ಲಿ ಒಳ್ಳೆ ಒಂದು ರೆಸ್ಪೆಕ್ಟ್ ನನ್ನ ಕಡೆಯಿಂದ ನನ್ನ ವ್ಯೂವರ್ಸ್ ಕಡೆಯಿಂದ ಸೆಲ್ಯೂಟ್. ಅವ್ರನ್ನ ರಿಮೆಂಬರ್ ಮಾಡ್ಕೊಳ್ಳೋದ್ರ ಮೂಲಕ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಲವ್ ಯು ಗೈಸ್, ಬಾಯ್. तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू।